ಕಸದ ಆಟೋಗಳು ತುಂಬ ಏರಿಯಾ ಕಡೆಗೆ ಹೋಗೋದೇ ಇಲ್ಲ, ಕಳ್ಳಾಟ ಮಾಡ್ತವೆ, ಕಸಗಳನ್ನು ಕರೆಕ್ಟ್ ಟೈಮ್ಗೆ ಸಂಗ್ರಹ ಮಾಡಲ್ಲ ಅನ್ನೋದು ಬೆಂಗಳೂರಿನ ಬಹುತೇಕ ಏರಿಯಾದ ನಿವಾಸಿಗಳ ಆರೋಪ. ಈಗ ಈ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಾಗೆ ಬ್ಲಾಕ್ ಸ್ಪಾಟ್ಗಳ ವಿಚಾರದಲ್ಲೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರಂತೆ. ಹೇಗೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ಕಸದ ಲಾರಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ತಯಾರಿ, ಆಟೋಗಳಿಗೆ ನೋಟಿಸ್ ಕೊಟ್ಟು ಜಿಪಿಎಸ್ ಅಳವಡಿಸಲು ಸೂಚನೆ. ರಸ್ತೆಗೆ ಕಸ ಎಸಿತಾರೆ ಅಂತೇಳಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಗಮ ಕಸ ಎಸೆದವರ ಮನೆ ಮುಂದೆ ಕಸ ಸುರಿಯುವಂತಹ ಕೆಲಸ ಮಾಡಿ ದಂಡ ಹಾಕಿ, ಅದಾದ ಬಳಿಕ ಬೆಂಗಳೂರಿಗರು ಮನೆ ಬಳಿಗೆ ಕಸದ ಆಟೋಗಳೇ ಬರೋದಿಲ್ಲ ಅಂತೇಳಿ ದೂರಿನ ಮೇಲೆ ದೂರನ್ನ ಕೊಟ್ಟರು. ಇದರಿಂದ ಎಚ್ಚೆತ್ತಿರುವ ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಕಸದ ಆಟೋಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಕಸದ ಆಟೋಗಳು ಎಲ್ಲೆಲ್ಲಿ ಹೋಗ್ತವೆ ಅಂತೇಳಿ ಟ್ರ್ಯಾಕ್ ಮಾಡೋದಕ್ಕೆ ಜಿಪಿಎಸ್ ಅಳವಡಿಕೆಗೆ ಮುಂದಾಗಿದೆ. ಪ್ರತಿ ಕಸದ ಆಟೋಗಳಿಗೂ ಕೂಡ ನೋಟಿಸ್ ಕೊಟ್ಟು ಜಿಪಿಎಸ್ ಅಳವಡಿಕೆ ಮಾಡಿಕೊಳ್ಳದಿದ್ರೆ ಅದಕ್ಕೂ ನೋಟಿಸ್ ಕೊಟ್ಟು ಉತ್ತರವನ್ನು ಕೇಳಲಾಗ್ತದಂತೆ. ಇತ್ತೀಚಿನ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಎಲ್ಲ ವಾಹನಗಳಿಗೆ GPS ಹಾಕಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. 1 ವಾರ ಟೈಮ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟಿರೋದ್ರಿಂದ ಎಲ್ಲ ಮಾನಿಟರ್ ಮಾಡ್ತೀವಿ. ಮತ್ತು ಕೋರ್ಟ್ ಕೂಡ ಆದೇಶ ಮಾಡಿದೆ, ಎಲ್ಲ GPS ಹಾಕಿ ಮಾನಿಟರ್ ಮಾಡಬೇಕು, ಆಟೋ, ಟಿಪ್ಪರ್, ಕಂಪ್ಯಾಕ್ಟರ್ ಅಂತ ಅದನ್ನು ಮಾಡ್ತೀವಿ. GPS ಇನ್ಸ್ಟಾಲ್ ಮಾಡಿ ಅಂತ ಎಲ್ಲರಿಗೂ ಕೊಟ್ಟಿದ್ದೀವಿ. ಇನ್ನು ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಕಸದ ಆಟೋಗಳು ನಿಂತು ಕಸದ ಆಟೋಗಳಿಂದ ಸಂಚಾರ ದಟ್ಟಣೆ, ಸಂಚಾರಕ್ಕೆ ಸಮಸ್ಯೆ ಆಗ್ತಿದೆ ಅಂಥೇಳಿ ಸಂಚಾರಿ ಪೊಲೀಸರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತಕ್ಕೆ ದೂರು ಕೊಟ್ಟಿದ್ದಾರೆ. ಸಂಚಾರ ದಟ್ಟಣೆ ಆಗ್ತಾ ಇರುವ ಬ್ಲಾಕ್ ಸ್ಪಾಟ್ಗಳ ಲೀಸ್ಟನ್ನು ಘನತ್ಯಾಜ್ಯ ನಿರ್ವಹಣೆ ನಿಗಮ ಕೇಳಿದೆ. ಸಂಚಾರಿ ಪೊಲೀಸರು ಬ್ಲಾಕ್ ಸ್ಪಾಟ್ಗಳ ಲೀಸ್ಟನ್ನು ಕೊಟ್ಟರೆ ಕೂಡಲೇ ಸ್ಥಳ ಬದಲಾವಣೆ ಮಾಡ್ತಾರಂತೆ. ಸಂಚಾರ ದಟ್ಟಣೆ, ಸಂಚಾರಕ್ಕೆ ಸಮಸ್ಯೆ ಆಗದೇ ಇರೋ ಥರ ಡಂಪಿಂಗ್ ಯಾರ್ಡ್ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದೆ. ಆಟೋ ಟಿಪ್ಪರಿಂದ ತಂದು ಕಾಂಪ್ಯಾಕ್ಟರ್ಗೆ ಕಸವನ್ನು ಸಾಗಾಣಿಕೆ ವರ್ಗಾವಣೆ ಮಾಡಬೇಕಂತಂದರೆ ಜಾಗ ಬೇಕು. ಕೆಲವೊಂದು ಕಡೆ ನಮ್ಮದು BBMP ಜಾಗ ಇದೆ, ಅಲ್ಲೇ ಮಾಡ್ತಿದ್ದೀವಿ. ನಾವು ಪರ್ಯಾಯ ಜಾಗಗಳನ್ನ ಹುಡುಕ್ಲಿಕ್ಕೆ ಅಂತಂದರೆ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದೊಂದು ಟ್ರಾನ್ಸ್ಫರ್ ಸ್ಟೇಷನ್ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ. ಈಗ ಆಲ್ರೆಡಿ 4 ಕಡೆ ಟ್ರಾನ್ಸ್ಫರ್ ಸ್ಟೇಷನ್ ಆಗಿದೆ. ಇವತ್ತು ಅಪರ ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ಈ ಜಾಗಗಳನ್ನ ಗುರುತಿಸುವ ಪ್ರಕ್ರಿಯೆ ಚಾಲನೆ ಇದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ನಮಗೆ 20,000 ಚದರ ಅಡಿ ಜಾಗ ಬೇಕು. ಅದಕ್ಕೆ BDO ಅವ್ರ ಜೊತೆ KHP, BMTC ಎಲ್ಲ ಇಲಾಖೆಗಳ ಜೊತೆ ಸಮನ್ವಯ ಮಾಡ್ತಾ ಇದ್ದೀವಿ. ಒಟ್ಟಾರೆ ಕಸದ ಆಟೋಗಳಿಗೆ ನೋಟಿಸ್ ಕೊಟ್ಟು GPS ಅಳವಡಿಕೆಗೆ ಮುಂದಾಗ್ತಿದ್ದಾರೆ. ಒಂದು ವೇಳೆ ಕಸದ ಆಟೋಗಳು ಏರಿಯಾಗಳಿಗೆ ಹೋಗ್ತಿಲ್ಲ ಎಂಬ ದೂರು ಬಂದರೆ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಅಧಿಕಾರಿಗಳ ವಿರುದ್ಧಕ್ಕೂ ಕೂಡ ಕ್ರಮಕ್ಕೆ ಪ್ಲಾನ್ ಆಗಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.